ಹಾ, ಈಗ ಬಿಗ್ ಬಾಸ್ ಸೀಸನ್ 12 ನಿಮ್ಗೆ ಹೆಂಗ್ ಅನ್ನಿಸ್ತು? ಕಲಬುರ್ಗಿಲಿ ಯಾವ ತರ ಇದೆ ಒಪಿನಿಯನ್ ಗಿಲ್ಲಿ ಅವ್ರು ಗೆದ್ದಿರೋರ ಬಗ್ಗೆ? ಫುಲ್ ಖುಷಿ ಅದ ಸರ್ ಗಿಲ್ಲಿ ಸಲುವಾಗಿ. ಸೊ ಮನೆಯವರೆಲ್ಲ ಕೂತ್ ನೋಡ್ತಿದ್ರಿ? ಒಂದ್ ಸೀಸನ್ ಬಿ ಇದು ಮಿಸ್ ಮಾಡಿಲ್ಲ ಸರ್, ಒಂದ್ ದಿನನೂ ರೀ. ಮುಗಿಯತನ ಸ್ಟಾರ್ಟ್ ಆದಾಗಿರೋದು ಮುಗಿಯತನ ನೋಡಿದೇವ್ರಿ. ಹೌದಾ? ಹಾ ರೀ. ಸೊ ಮನೆಯವರೆಲ್ಲ ಒಟ್ಟಿಗೆ ಕೂತ್ ನೋಡ್ತಿದ್ರಿ? ಹಾ ಸರ್. ಸೊ ಮನೆಯವ್ರದೆಲ್ಲ ಅದೇ ಒಪಿನಿಯನ್ ಇತ್ತು, ಗಿಲ್ಲಿ ಗೆಲ್ತಾರೆ ಅಂತ? ಹಾ, ನಾವು ಕನ್ಫರ್ಮ್ ಇತ್ತು ಸರ್ ಗಿಲ್ಲಿನೇ ಗೆದಿತಾರಂತೆ. ಸೊ ರನ್ನರ್ ಅಪ್ ಯಾರು ಆಗ್ಬೇಕಿತ್ತು ಅಥವಾ ಯಾರು ಆಗಿದ್ದಾರೆ ನಿಮ್ ಪ್ರಕಾರ? ನಮ್ ಪ್ರಕಾರ ಗಿಲ್ಲಿನೇ ಸರ್. ಅಲ್ಲ, ರನ್ನರ್ ಸೆಕೆಂಡ್ ಅಶ್ವಿನಿ ಗೌಡ ಆಗ್ಬೇಕಿತ್ತು ಸರ್, ರಕ್ಷಿತಾ ಆಗ್ಯಾರ. ಓಕೆ. ಸೊ ಅಲ್ಲಿ ನಿಮ್ಗೊಂದು ಸ್ವಲ್ಪ ನಿಮ್ಮ ನಿರೀಕ್ಷೆ ಆಗಿಲ್ಲ, ಅಂದ್ರೆ ಅದ್ರ ಪ್ರಕಾರ ನಡೆದಿಲ್ಲ. ಹಾ ಸರ್. ಬಟ್ ಇರ್ಲಿ ಬಿಡಿ, ಟಾಪ್ 3 ಅಲ್ಲಿ ಬಂದ್ರಲ್ವಾ ಅವರು ಕೂಡ. ಹಾ ಸರ್. ಸೊ ನೀವು ಒಟ್ನಲ್ಲಿ ಗಿಲ್ಲಿಯ ಒಂದು ವಿಕ್ಟ್ರಿಯನ್ನ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಿ. ಹಾ ಸರ್. ಸೊ ಏನ್ ಇಷ್ಟ ಆಯ್ತು ಗಿಲ್ಲಿ ನಿಮ್ಗೆ? ಒಂದ್ ನಡೆ ನುಡಿ ಕಾಮಿಡಿ ಸರ್. ಹಾ ಸರ್. ಸೊ ಅದರಿಂದ ನಿಮ್ಗೆ ತುಂಬಾ ಇಷ್ಟ ಆಯ್ತು ಗಿಲ್ಲಿ. ಹಾ ಸರ್. ಸೊ ವ್ಯಕ್ತಿತ್ವದ ಆಟ ಅಂತಂದ್ಮೇಲೆ, ಸೊ ವ್ಯಕ್ತಿತ್ವದ ಆಟವನ್ನ ಗಿಲ್ಲಿ ಕರೆಕ್ಟ್ ಆಗಿ ಆಡಿದ್ರಾ ಬಿಗ್ ಬಾಸ್ ಮನೇಲಿ? ಹಾ ಸರ್, ಹಾಡಿದ್ದಾರೆ. ಓಕೆ. ಸೊ ಎಸ್ ಮೇಡಮ್, ನಿಮ್ಮ ಸೆಲೆಬ್ರೇಷನ್ ಮುಂದುವರಿಲಿ, ನಿಮ್ಮ ಖುಷಿ ಹಾಗೆ ಕಂಟಿನ್ಯೂ ಆಗಲಿ. ಥ್ಯಾಂಕ್ ಯು ಸೋ ಮಚ್ ನ್ಯೂಸ್ ಫಸ್ಟ್ ಜೊತೆ ಮಾತಾಡಿದ್ದಕ್ಕೆ. ಈಗ ದಾವಣಗೆರೆಯಿಂದ ವಿಜಯಲಕ್ಷ್ಮಿ ಅವರು ಕಾಲ್ ಮಾಡಿದ್ದಾರೆ. ಮೇಡಮ್ ನಮಸ್ತೆ. ನಮಸ್ತೆ ಸರ್. ನಮಸ್ತೆ ಮೇಡಮ್, ನಮಸ್ತೆ. ಏನ್ ಮೇಡಮ್, ಸುಮಾರು 12 ಗಂಟೆ ಆಗ್ತಾ ಬಂತು, ಏನು ನಿದ್ದೆ ಮಾಡಿಲ್ಲ ನೀವು? ಡೈಲಿ ಮಾಡಲ್ಲ ಸರ್, ನಂಗೆ 65 ವರ್ಷ ಈಗ. ಹಾ. ನಾನು ಎಲ್ಲಾ ಸೀಸನ್ ನೋಡ್ಕೊಂತ ಬಂದಿದ್ದೇನೆ. ಬಟ್ ಯಾರು ವಿನ್ ಆಗ್ತಾರಂತೇಳಿ ಮೊದ್ಲೇ ನಾವು ಯೋಚನೆ ಮಾಡ್ತೀವಿ. ಅವರೇ ವಿನ್ ಆಗಿದ್ರೆ ಅದೊಂದು ದೊಡ್ಡ ಖುಷಿ ಸರ್ ನಮ್ಗೆ. ಸೊ 12 ಸೀಸನ್ ವಿನ್ನರ್ಗಳನ್ನ ನೀವು ಪ್ರಿಡಿಕ್ಟ್ ಮಾಡಿದ್ರಿ? ಮಾಡ್ತಾ ಇದ್ದೆ ಸರ್, ಆದ್ರೆ ಇವತ್ತು ನಿಮ್ ಜೊತೆ ಮಾತಾಡುವಂತ ಅವಕಾಶ ನಂಗೆ ಸಿಕ್ಕಿದೆ, ಅದನ್ನು ಖುಷಿ ಆಯ್ತು ಸರ್ ನಂಗೆ. ಥ್ಯಾಂಕ್ ಯು ಸರ್. ಸೇಮ್ ಮ್ಯಾಮ್, ನಮಗೂ ಕೂಡ ನಿಮ್ಮ ಜೊತೆ ಮಾತಾಡಿ ಖುಷಿ ಆಯ್ತು. ಸೊ ಹೇಳಿ ಗಿಲ್ಲಿ ಅವ್ರ ಬಗ್ಗೆ ಹಾಗೂ ಅವರ ಈ ವಿಕ್ಟ್ರಿ ಬಗ್ಗೆ. ನಿಜವಾಗ್ಲೂ ಸರ್, ಗಿಲ್ಲಿ ಒಂದು ಫಾರ್ಮರ್ ಮಗ ಆಗಿ ಬಂದಿದ್ದಾರೆ. ಅವ್ರು ನಿಜವಾಗ್ಲೂ ಅವ್ರು ನಡ್ಕೊಂಡ ರೀತಿ ನೋಡಿದ್ರೆ ಬಹಳ ಖುಷಿ ಅನ್ನಿಸ್ತು ಸರ್. ಮತ್ತೊಂಥರ ಕಾಮಿಡಿ ಆಗ್ಲಿ, ಆದ್ರೆ ಎಲ್ಲಿ ಮಾತಾಡ್ಬೇಕು ಅಲ್ಲಿ ಮಾತಾಡಿದ್ರು. ಅವ್ರಿಗೆ ಎಷ್ಟು ಅವಮಾನ ಮಾಡ್ತಾ ಇದ್ರು, ಆದ್ರೂ ಅವ್ರ ತಲೆ ಕೆಡಿಸ್ಕೊಂಡಿಲ್ಲ ಸರ್. ನಿಜವಾಗ್ಲೂ ಆಟ ಆಡಿ ವಿನ್ ಆದ್ರು. ಬಹಳ ಒಂದು, ಆಮೇಲೆ ಅವ್ರು ಯಾರು ಅವ್ರಿಗೆ ಒಳ್ಳೆ ಹೆಲ್ಪ್ ಮಾಡಿದ್ರು ಅವ್ರು ಯಾವತ್ತೂ ಅವ್ರನ್ನ ಮರ್ತಿಲ್ಲ. ಇದೇ ನಮ್ಮ ಕರ್ನಾಟಕ ಆಗಿರ್ಬೋದು, ಎಲ್ಲಾ ರಾಜ್ಯದಿಂದ ಅವ್ರಿಗೆಲ್ಲ ಇಷ್ಟು ಓಟ್ ಹಾಕಿದಾರಲ್ಲ ಸರ್, ಪ್ರತಿಯೊಬ್ಬರಿಗೂ ನಾನು ಥ್ಯಾಂಕ್ಸ್ ಹೇಳ್ತೇನೆ ಸರ್. ನನ್ಗೊಂದ್ ಮಗ ಇದ್ದಂಗೆ ಗಿಲ್ಲಿ. ನಿಜವಾಗ್ಲೂ ಗಿಲ್ಲಿ ಯಾರಂತೂ ಗೊತ್ತಿಲ್ಲ, ಬರ್ತಾರೆ ಇದ್ರಲ್ಲೇ ನೋಡಿ ಅಷ್ಟೇ ನಾನು ಇದು ಮಾಡ್ತಾ ಇದ್ದೇನೆ. ನೋಡಿ, ಒಂದು ಸೀಸನ್ ಅಂದ್ರೆ ಒಂದು ರಿಯಾಲಿಟಿ ಶೋ ಎಂತೆಂತ ಒಂದು ಬಂಧವನ್ನ ಕ್ರಿಯೇಟ್ ಮಾಡಿಕೊಡುತ್ತೆ ಅಂತ. ಹೌದು ಸರ್, ನಿಜವಾಗ್ಲೂ ಕಣ್ಣಾಗ ನೀರ್ ಬಂತು ಸರ್, ನನಗೆ ನೀರ್ ಬಂತು. ಯಾಕಂದ್ರೆ ಒಂದು ಮಗ ಇಲ್ಲ ಸರ್, ಮಗ ಆಗಿ ಬಂದು ಎಷ್ಟು ಚೆನ್ನಾಗಿ ಆಡಿದ. ನಿಜವಾಗ್ಲು ತಂದೆ ತಾಯಿಗಳನ್ನು ಎಷ್ಟು ಮುದ್ದು ಇದ್ದಾರೆ ನೋಡ್ರಿ. ಅವರು ಕಷ್ಟಪಟ್ಟು ಒಂದು ಅನ್ನ ಒಂದು ಕಳುವು ಮಾಡಿ ತಿಂದಿದ್ದಾನಂದ್ರೆ ಕಷ್ಟ ಜೀವಿ ಸರ್, ಕಷ್ಟ ಜೀವಿ. ದೇವ್ರು ನಿಜವಾಗ್ಲೂ ಕೈ ಬಿಡಲ್ಲ ಸರ್ ಅವ್ರಿಗೆ. ಒಳ್ಳೇದಾಗ್ಲಿ ಮೇಡಮ್, ಅವ್ರಿಗೂ ಒಳ್ಳೇದಾಗ್ಲಿ. ಅಂಡ್ ಇಷ್ಟು ಪ್ರೀತಿ ತೋರಿಸ್ತಾ ಇದ್ದೀನಿ, ನಿಮಗೂ ಕೂಡ ದೇವ್ರು ಒಳ್ಳೇದು ಮಾಡಲಿ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್, ನ್ಯೂಸ್ ಫಸ್ಟ್ ಜೊತೆ ಮಾತಾಡಿದ್ದಕ್ಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.